ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ಸ್ನೇಹಿತರೆ, ನಾನೀಗ ಶೃಂಗೇರಿಲಿದ್ದೀನಿ. ಶೃಂಗೇರಿಯಿಂದ ನನಗೆ ಮೈಸೂರು ಹೋಗಬೇಕು ಸ್ನೇಹಿತರೆ. ಯಾಕೆಂದರೆ ಬೆಳಿಗ್ಗೆ ಮೈಸೂರಿಂದ ಪಿಕಪ್ ಮಾಡಿ ಮಂಗಳೂರು ಡ್ರಾಪ್ ಇದೆ. ಅದಕ್ಕೋಸ್ಕರ ನಾನು ಬೆಳಿಗ್ಗೆನೇ ಮಂಗಳೂರಿಂದ ಬಂದೆ ಸ್ನೇಹಿತರೆ. ಮಂಗಳೂರಿಂದ ಉಡುಪಿಯಿಂದ ಕೊಲ್ಲೂರಿಂದ ಶೃಂಗೇರಿ ಬಂದು ಶೃಂಗೇರಿ ಡ್ರಾಪ್ ಆಯಿತು. ಅದು ಶೃಂಗೇರಿ ಡ್ರಾಪ್ ಮಾಡಿದೆ ಒಂದು ಕಸ್ಟಮರ್ನ. ಈಗ ಸ್ನೇಹಿತರೆ, ಅಲ್ಲಿಂದ ನೈಟು ಊಟ ಮಾಡಿ ಬಿಟ್ಟೆ. ಅಲ್ಲಿಂದ ಡೈರೆಕ್ಟು ನಾನು ಬಂದದ್ದು ಹಾಸನ ರೂಟಾಗಿ ಬಂದೆ ಸ್ನೇಹಿತರೆ. ಹಾಸನ ರೂಟ್ ಅಂದರೆ ನಾನು ಶೃಂಗೇರಿಯಿಂದ ಬಾಳೆಹೊನ್ನೂರಿಂದ ಹಾಲ್ದೂರಿಂದ ಆ ಒಳಗಿನ ರೂಟು ಮ್ಯಾಪಲ್ಲಿ ಬಂತು, ಭಾರಿ ಈಸಿಯಾಗಿ ಬಂತು. ಅದು ಯಾವುದಂತಂದರೆ ಡೈರೆಕ್ಟ್ ಬೇಲೂರು ಸಿಟಿ ಬಂದು ತೇಲಿದೆ. ನಾನು ಒಳಗಿಂದ ಬಂದು ಬೇಲೂರು ಹತ್ರ ಬಂದು ಹೊರಗೆ ಬಂದೆ ನಾನು ಸ್ನೇಹಿತರೆ. ಸ್ವಲ್ಪ ಹಾಳಿತ್ತು, ಆದರೂ ಪರವಾಗಿಲ್ಲ ಸ್ನೇಹಿತರೆ. ನಾವು ಮೇನ್ ರೋಡು ಬರೋದು ಕೆಲವೊಂದು ಮ್ಯಾಪಿನ ಪ್ರಕಾರ ಒಳಗಿನ ರೂಟ್ ಬಂದೆ ನಾನು. ಕರೆಕ್ಟ್ ನನಗೆ ಶೃಂಗೇರಿಯಿಂದ ಮೈಸೂರಿಗೆ ಕರೆಕ್ಟ್ 250 ಕಿಲೋಮೀಟ್ರ್ ಆಗಿದೆ ಸ್ನೇಹಿತರೆ. ಮತ್ತು ನಾನು ಅಂದ್ಕೊಂಡು ರೂಟ್ ಏನು ಅಂದ್ಕೊಂಡಿದ್ದೆ ಅಂದರೆ ಹಾಲ್ದೂರಿಂದ ಚಿಕ್ಕಮಂಗ್ಳೂರು ಸಿಟಿಯಿಂದ ಬೇಲೂರಿಗೆ ಹೋಗೋ ರೋಡ್ ಒಂದಿದೆ, ಆ ರೋಡಲ್ಲಿ ಹೋಗ್ಬೇಕಂತ ಅಂದ್ಕೊಂಡಿದ್ದೆ. ಬಟ್ ಆದರೆ ಇದು ಬೇಲೂರಿಗೆ ಹೋಗೋಕ್ಕೆ ನನಗೆ ಸಿಕ್ಕಿದ್ದು ಹಾಲ್ದೂರಿಂದನೇ ಒಳಗಿನ ರೂಟು ತೋರಿಸ್ತು ಮ್ಯಾಪಲ್ಲಿ. ಆ ಮ್ಯಾಪ್ ಪ್ರಕಾರನ ಬಂದೆ. ಕೆಲವು ಸಾರಿ ಮ್ಯಾಪು ಈಸಿಯಾಗಿ ತೋರಿಸುತ್ತೆ, ಇನ್ನು ಕೆಲವು ಸಾರಿ ಮ್ಯಾಪು ತೊಂದರೆನೂ ಕೊಡುತ್ತೆ. ಎರಡೂ ರೀತಿ ಇದೆ ಸ್ನೇಹಿತರೆ ಮ್ಯಾಪಲ್ಲಿ. ಭಾಳ ಹುಷಾರಿರಬೇಕು, ಇಲ್ಲಾಂದರೆ ಮ್ಯಾಪಲ್ಲಿ ಭಾಳ ಕಷ್ಟ ಆಗುತ್ತೆ. ಯಾಕೆಂದರೆ ಮ್ಯಾಪು ಒಂದೊಂದು ಸರಿ ಎಲ್ಲೆಲ್ಲೋ ಕರ್ಕೊಂಡೋಗ್ಬಿಡುತ್ತೆ. ಅದನ್ನು ನಂಬಿನೂ ಒಂದೊಂದು ಸರಿ ಮೋಸ ಹೋಗಿದ್ದುಂಟು. ಬೆಂಗಳೂರಲ್ಲೇ ತುಂಬ ತೊಂದರೆ ಆಗ್ತದೆ, ಆದರೆ ಈ ಕಡೆ ಪರವಾಗಿಲ್ಲ. ಆದರೆ ಏನಂದರೆ ಸಣ್ಣ ರೂಟ್ ಬರುವಾಗ ನಮಗೆ ಸ್ವಲ್ಪ ಕನ್ಫ್ಯೂಸ್ ಆಗ್ತದೆ, ಹೌದೋ ಅಲ್ಲೋ ಇದೇನೋ ಎಲ್ಲೋ ಕರ್ಕೊಂಬಂತು ಅಂತೇಳಿ ಸ್ವಲ್ಪ ಕನ್ಫ್ಯೂಸ್ ಆಗುತ್ತೆ. ಆದರೂ ಪರವಾಗಿಲ್ಲ, ಕರೆಕ್ಟ್ ರೂಟಿಗೆ ಸಣ್ಣ ರೂಟ್ ಆದ್ರೂ ಏನು ದೊಡ್ಡ ರೂಟ್ ಕರೆಕ್ಟ್ ಬರ್ತದೆ, ಬಂದು ಮತ್ತು ಮೇನ್ ರೋಡಿಗೆ ಜಾಯಿನ್ ಮಾಡ್ತದೆ, ಈಸಿ ರೂಟು ತೋರಿಸ್ತದೆ ಸ್ನೇಹಿತರೆ. ನಾನು ಬೇಲೂರು ಬಂದೆ. ಬೇಲೂರಿಂದ ನಾನು ಬಂದದ್ದು ಹಾಸನ ಸಿಟಿಯಾಗಿ ತಣ್ಣೀರ್ಹಳ್ಳ ಅಂತ ಪ್ಲೇಸ್ ಬರುತ್ತೆ ಹಾಸನದಲ್ಲಿ. ತಣ್ಣೀರ್ಹಳ್ಳದಿಂದ ಹಾಸನ ಸಿಟಿ ಎಂಟ್ರಿ ಆಗ ರೈಟ್ ಸರ್ಕಲ್ ತಗೊಂಡು ಅಲ್ಲಿಂದ ನಾನು ಹೊರಟೆ ಸ್ನೇಹಿತರೆ ಹೊಳೆ ನರಸೀಪುರ ಸಿಟಿಯಾಗಿ ಹೊಳೆ ನರಸೀಪುರದಿಂದ ನಾನು ಮೈಸೂರು ಬಂದೆ ಸ್ನೇಹಿತರೆ. ಆ ರೋಡು ಚೆನ್ನಾಗಿದೆ, ನೈಟೆಲ್ಲ ವೆಹಿಕಲ್ಸ್ ಏನಿರೋದಿಲ್ಲ. ನೈಟು ನಿಜ ಹೇಳ್ಬೇಕಂದ್ರೆ ನೈಟ್ ರೂಟು ಸಾಗಿದಂಗೆ ಹಗಲಿ ಟೈಮಲ್ಲಿ ರೂಟೇ ಸಾಗೋದಿಲ್ಲ. ಭಾರಿ ಖುಷಿಯಾಗುತ್ತೆ ನೈಟು, ಯಾಕೆಂದರೆ ಯಾರೂ ಇರೋದಿಲ್ಲ. ಹಾಗಾಗಿ ನಾನು ಅಲ್ಲಿಂದ ಬಿಟ್ಟು ಆನ್ ದ ವೇ ಬಂದುಬಿಟ್ಟು ಒಂದು ಕಡೆ ಹೊಳೆ ನರಸೀಪುರ ದಾಟಿ ಇನ್ನೇನು ಮೈಸೂರು ಹತ್ರ 40 ಕಿಲೋಮೀಟ್ರ್ ಇತ್ತು ಸ್ನೇಹಿತರೆ. ಅಲ್ಲಿ ಸುಸ್ತಾಯಿತು, ಯಾಕೆಂದರೆ ಬೆಳಿಗ್ಗಿಂದನೇ ಡ್ರೈವಿಂಗ್ ಸ್ಟಾರ್ಟ್ ಆಗಿದೆ ನಂದು. ಬೆಳಿಗ್ಗೆ 7 ಗಂಟೆಗೆ ಪಿಕಪ್ ಮಾಡಿದ್ದೀನಿ ಸೆಂಟ್ರಲಿಂದ, ಮ್ಯಾಂಗ್ಳೂರು ಸೆಂಟ್ರಲಿಂದ ಪಿಕಪ್ ಮಾಡಿ. ತಮಿಳ್ ಕಸ್ಟಮರ್ ಒಬ್ಬರು ಬಂದಿದ್ದರು ಚೆನ್ನೈಯಿಂದ, ಅವ್ರನ್ನ ಬೆಳಿಗ್ಗೆನೇ ಪಿಕಪ್ ಮಾಡಿಬಿಟ್ಟು ಅಲ್ಲಿಂದ ನಾನು ಬಂದೆ. ಉಡುಪಿ ತೋರಿಸಿ ಆನೆಗುಡ್ಡೆ ಆಮೇಲೆ ಅಲ್ಲಿಂದ ಕೊಲ್ಲೂರು ಬಂದೆ ಸ್ನೇಹಿತರೆ. ಕೊಲ್ಲೂರಿಂದ ಅಲ್ಲಿಂದ ನಮಗೆ ಸೀದಾ ಆಗುಂಬೆಯಾಗಿ ಶೃಂಗೇರಿ ಡ್ರಾಪ್ ಆಯಿತು. ಶೃಂಗೇರಿ ಡ್ರಾಪ್ ಮಾಡಿ ಮತ್ತೆ ನಾನು ಈ ಕಡೆ ಬಂದೆ ಸ್ನೇಹಿತರೆ. ನೈಟ್ ಆದ್ದರಿಂದ ನನಗೆ ಆರಾಮದಲ್ಲಿ ಬರ್ಬೋದು, ಯಾಕೆಂದರೆ ವೆಹಿಕಲ್ಸ್ ಯಾವುದು ಇರೋದಿಲ್ಲಲ್ಲ. ಹಾಗಾಗಿ ವೆಹಿಕಲ್ಸ್ ಎಲ್ಲ ಇದ್ದುಬಿಟ್ರೆ ಭಾಳ ಕಷ್ಟ ಆಗಿಬಿಡುತ್ತೆ ಸ್ನೇಹಿತರೆ. ಇದು ನೀವು ನೋಡ್ಬೋದು, ಹೊಳೆ ನರಸೀಪುರ ಬೈಪಾಸಲ್ಲಿ ಇದ್ದೀನಿ. ಹೊಳೆ ನರಸೀಪುರ ಬೈಪಾಸಿಂದ ಮೈಸೂರಾಗಿ ಬರ್ತಾಯಿದ್ದೀನಿ. ಅದೇ ಯಾವುದ್ಯಾವುದೋ ಹಳ್ಳಿಗಳೆಲ್ಲ ಬಂತು ಒಳಗಡೆ ಮಧ್ಯದಲ್ಲಿ. ಮತ್ತು ಆದಷ್ಟು ನಾನು ಮೇನ್ ರೋಡಿಂದ ಒಳಗಡೆ ಬಂದಿದ್ದೀನಿ ಹಳ್ಳಿಯಲ್ಲಿ. ಹಾಗಾಗಿ ಕರೆಕ್ಟ್ 250 ಕಿಲೋಮೀಟ್ರ್ ಆಯಿತು. ಮತ್ತು ಮೇನ್ ರೋಡಾಗಿ ಹೋಗಿದ್ರೆ ಸ್ವಲ್ಪ ಜಾಸ್ತಿ ಆಗೋದೇನೋ ಗೊತ್ತಿಲ್ಲ, 300 ಆಗೋದೇನೋ ಗೊತ್ತಿಲ್ಲ. ಪರವಾಗಿಲ್ಲ. ಆದರೆ ಏನಂದರೆ ಹಂಪ್ಸ್ಗಳು ಜಾಸ್ತಿ ಇರ್ತದೆ ಒಳಗಡೆ ಬಂದರೆ, ಆ ಹಂಪ್ಸ್ದೇ ದೊಡ್ಡ ಪ್ರಾಬ್ಲಮ್ಮು.
ಕೆಲವು ಕಡೆ ಮಾರ್ಕ್ ಇಲ್ಲ ಏನಿಲ್ಲ, ಒಟ್ರಾಸಿ ಹಂಪ್ಸ್ಗಳು ಇರ್ತದೆ, ಹಂಪ್ಸ್ಗಳು ಎಗರಿಸ್ಕೊಂತ ಹೋಗ್ಬೇಕು. ನನ್ನ ಕಸ್ಟಮರು ಬೆಳಿಗ್ಗೆ 10 ಗಂಟೆಗೆ ರೆಡಿ ಇರ್ತಾನೆ ಅಂತ ಹೇಳಿದರು. ಹಾಗಾಗಿ ಮತ್ತು ನಾನು ಅದು 6 ಗಂಟೆಗೆ ಅದು ಡ್ರಾಪ್ ಆಯಿತು ಶೃಂಗೇರಿ. ಅದ ನಂತರ ಸೀದಾ ಅಲ್ಲೇ ಒಂದು ಕಡೆ ನಾಷ್ಟ ಮಾಡ್ಕೊಂಡು ಸೀದಾ ಬಿಟ್ಬಿಟ್ಟೆ ನಾನು. ಯಾಕಂದ್ರೆ ಊಟ ಮಾಡೋಕ್ಕೆ ಹೋಗಲಿಲ್ಲ. ಊಟ ಮಾಡೋಕ್ಕೆ ಡೈಲಿ ಅನ್ನ ತಿನ್ಬೇಕಂದ್ರೆ ಒಂಥರ ಆಗುತ್ತೆ, ಹಾಗಾಗಿ ಊಟ ಮಾಡೋಕ್ಕೆ ಹೋಗಲಿಲ್ಲ. ಅಲ್ಲಿಂದ ನಾನು ಸೀದಾ ಇನ್ನು ಬಂದುಬಿಟ್ಟೆ ಈ ಕಡೆ. ನೋಡ್ಬೋದು, ಇದು ಹೊಳೆನರಸೀಪುರದ್ದು ಕೆಳಗಡೆ ರೈಲ್ವೆ ಹಳಿ ಇದೆ, ಅದ್ರ ಮೇಲೆ ಇದು ಫ್ಲೈಓವರು. ಹೊಳೆನರಸೀಪುರ, ಜಸ್ಟ್ ಹೊಳೆನರಸೀಪುರ ಸಿಟಿ ಕ್ರಾಸ್ ಆಗ್ತಾ ಇದ್ದೀನಿ. ಯಾಕಂದರೆ ಮಂಗಳೂರಿಂದ ಬರ್ಬೋದಿತ್ತು, ಮಂಗಳೂರಿಂದ ಸಿಕ್ಕಾಪಟ್ಟೆ ಲಾಂಗ್ ಆಗುತ್ತೆ. ಅದ್ರಗೋಸ್ಕರ ನಾನು ಮಂಗಳೂರು ಬಿಟ್ಟು ಈ ಕಡೆಯಿಂದ ಬಂದದ್ದು ಸ್ನೇಹಿತರೆ. ನೀವು ನೋಡ್ಬೋದು, ನೈಟ್ ಆದ್ದರಿಂದ ಭಾರಿ ಆರಾಮ ಜರ್ನಿ. ಡೇ ಟೈಮಲ್ಲಾದರೆ ಪ್ರತಿಯೊಂದು ಅಡ್ಡದಿಡ್ಡಿ ಬರ್ತಾ ಇರ್ತದೆ. ಮತ್ತು ಒಂದೆರಡು ಕಡೆ ಟೀಗ ನಿಲ್ಲಿಸಿದೆ, ಒಂದು ಟೀ ಕೊಡ್ಕೊಂಡು ಅಲ್ಲಿಂದ ಒಂದು 20-30 ಕಿಲೋಮೀಟ್ರ್ ಹೋದೆ. ಆಮೇಲೆ ಮತ್ತೆ ಸುಸ್ತಾಯಿತು, ಯಾಕಂದರೆ ಬೆಳಗಿಂದ ಡ್ರೈವಿಂಗ್ ಇತ್ತು. ಹಾಗೆ ನೋಡಿ ಸ್ನೇಹಿತರೆ, ಇಲ್ಲಿ ಸೈಡ್ಗೆ ಹಾಕಿ ಸ್ವಲ್ಪ ಹೊತ್ತು ಮಲಗೋಣ ಅಂತ ಮಲಗಿದೆ. ಈ ಚಳಿಗೆ ನಿದ್ದೆನೇ ಬರಲಿಲ್ಲ. ಹಾಗಾಗಿ ಪುನಃ ಒಂದು 30 ಕಿಲೋಮೀಟ್ರು ಪುನಃ ಹೊರಟೆ. ಅಲ್ಲಿಂದ ಒಂದು 30 ಕಿಲೋಮೀಟ್ರ್ ಹೊರಟು ಅಲ್ಲಿಂದ ಕರೆಕ್ಟು 25 ಕಿಲೋಮೀಟ್ರ್ ಇತ್ತು ಮೈಸೂರು. ಆ ಪ್ಲೇಸ್ ಅದು ಯಾವುದೋ ಒಂದು ಹಳ್ಳಿ, ಅಲ್ಲಿ ಬಂದು ಮಲಗಿದೆ. ಪುನಃ ನಿದ್ದೆ ಮಲಗಿದೆ. ಬೆಳಿಗ್ಗೆ ಹೇಳುವಾಗ ಆಲ್ರೆಡಿ 6:30 ಆಗಿತ್ತು. ಸೂರ್ಯ ಜಸ್ಟ್ ಮೂಡ್ತಾ ಇದ್ದ, ನೀವು ನೋಡ್ಬೋದು. ಇಲ್ಲಿಂದ ಇನ್ನು ಮೈಸೂರು 25 ಕಿಲೋಮೀಟ್ರು. ಆದರೆ ಇದು ಮೇನ್ ರೋಡ್ ಹೋಗಲಿಲ್ಲ, ಅಲ್ಲಿ ಸ್ವಲ್ಪ ಮುಂದೆ ಹೋದ್ಮೇಲೆ ಮತ್ತೆ ಒಂದೇನೋ ಹಳ್ಳಿ ಥರ ರೋಡು, ಅದರಲ್ಲಿ ಹೋಯ್ತು ಒಳಗಡೆ. ರೋಡೇನು ಪರವಾಗಿಲ್ಲ ಸ್ನೇಹಿತರೆ, ನೈಟ್ ಆದರೆ ಬೆಸ್ಟ್ ನೋಡ್ಬೋದು. ನಾನು ಈಗ ನನ್ನ ಮೈಸೂರು ನಾನು ಪಿಕಪ್ ಮಾಡುವಂಥ ಜಾಗ ತಲುಪಿದ್ದೀನಿ. ಇದೇ ನಾನು ಪಿಕಪ್ ಮಾಡೋ ಜಾಗ ಸ್ನೇಹಿತರೆ. ಈ ವಿಡಿಯೋ ಏನಾದ್ರು ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ ಸ್ನೇಹಿತರೆ.